ನಮಸ್ಕಾರ ರೈತ ಬಂಧುಗಳೇ, ಇಂದು ನಾವು ಒಬ್ಬ ಯಶಸ್ವಿ ರೈತರ ಸಂದರ್ಶನಕ್ಕೆ ಬಂದಿದ್ದೇವೆ. ಅವರ ಕೃಷಿ ಅನುಭವ ಮತ್ತು ಲಾಭದಾಯಕ ವಿಧಾನಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ವಿಡಿಯೋವನ್ನು ತಪ್ಪದೇ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ ಸರ್. ನಿಮ್ಮ ಹೆಸರು, ಊರು ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ಸಂತೋಷ್ ಕುಮಾರ್ ಅಂತ. ಸಂತೋಷ್ ಕುಮಾರ್, ಸುಲ್ತಾನಿಪುರ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಸಂತೋಷಣ್ಣ, ಇವಾಗ ಇದು ಎಷ್ಟು ಎಕರೆ ಜಮೀನು ಸರ್? ಇದು 1.5 ಎಕರೆ ಇದೆ. 1.5 ಎಕರೆ ಇದೆ. ಎಷ್ಟು ಅಡಿಕೆ ಗಿಡ ಕುಂತಿದಾವೆ? ಇದು 900 ಗಿಡ ಅಡಿಕೆ ಗಿಡ ಕುಂತಿದಾವೆ. 900 ಅಡಿಕೆ ಗಿಡ. 2 ವರ್ಷ ಆತ ಹಾಕಿ. ಇವಾಗ ಅಡಿಕೆ ಗಿಡದಲ್ಲಿ ಅಂತರ ಬೆಳೆ ಹಾಕಿ ಬೆಳೆದ್ರೆ ಏನ ಸೇವಂತಿಗೆ ಹಾಕಿವಿ. ಪೂರ್ಣಿಮಾ ಅಂತ ಇದೆ ಹೆಸರು. ಪೂರ್ಣಿಮಾ ಅಂತಲ್ಲ? ಪೂರ್ಣಿಮಾ ಅಂತಾನೆ. ಇದು ಸಸಿ ಬಂದು ಇದು ಬೆಣ್ಣೆಳ್ಳಿ ಹತ್ರ ತಂದಿದ್ವಿ. ಬೆಣ್ಣೆಳ್ಳಿಪುರದ ಹತ್ರ ಬೆಣ್ಣೆಳ್ಳಿ ಅಂತ. ಎಲ್ಲಿ ಬರ್ತಾನ? ಜಗಳೂರು ತಾಲೂಕು ಬೆಣ್ಣೆಳ್ಳಿ. ಸಸಿ ಹೆಂಗಣ? ₹1 ಒಂದ್ ಸಸಿ ಬಿದ್ದಿತ್ತು. ₹1 ಒಂದ್ ಸಸಿ. ಇದಕ್ಕೆ 14,000 ಸಸಿ ಬಿದ್ದ 1.5 ಎಕರೆಗೆ. 1.5 ಎಕರೆಗೆ 14,000. ಇದು ಅಡಿಕೆ ದಾಯ್ದಾಗ 8 ಅಡಿಗೆ ಒಂದೇ ಸಾಲ ಹಚ್ಚಿರೋದು. ಒಂದೇ ಸಾಲ. 2 ಸಾಲ ಹಚ್ಬೋದಾಯ್ತು, ಬೇಡ ಅಂತಾನೆ 1 ಸಾಲ ಹಚ್ತಾ ಇದೀವಿ. ಇವಾಗ ಯಾವ್ದು ಡ್ರಿಪ್ ಮಾಡಿದಾರ? ಇದು ಇನ್ಲೈನ್ ಪೇಪರ್ ನ್ಯಾಟಲ್ ಅಂತ ಹೇಳಿದೀವಿ. ಒಳ್ಳೆ ಬಿಡ್ತಾರೆ ಇದೆ ಡ್ರಿಪ್ ಮುಖಾಂತರನೇ ಕೊಡೋದು. ಹೌದಾ? ಇವಾಗ ಇದಕ್ಕೆ ಏನ್ ಔಷಧಿ ಗೊಬ್ಬರ ಯಾವ್ದಾದ್ರು? ಔಷಧಿ ಎಲ್ಲ ಗೊಬ್ಬರ ಇದು ವಾಟರ್ ಸಾಲಿಬಲ್ ಬರೇ ಸೇವಂತಿಗೆ ಕೊಟ್ಟಿರೋದು. ನಾವೇನು ಗಟ್ಟಿ ಗೊಬ್ಬರ ಏನ್ ಹಾಕಿಲ್ಲ, ವಾಟರ್ ಸಾಲಿಬಲ್ 1260, 35, 40. ಇನ್ನೊಂದು ಯಾವ್ದಾದ್ರು ಕೊಟ್ಟಿವಿ. ವಾಟರ್ ಸಾಲಿಬಲ್ ಕೊಟ್ಟಿವಿ. ಇದು ವೈಟ್ ಅರ್ಧ ಹಾಕಿರಲ್ಲ? ವೈಟ್ ಅರ್ಧ, ಇದು ಎಲ್ಲೋ ಅರ್ಧ. ಚೆನ್ನಾಗ್ ಬಂದೈತೆ ಇಳುವರಿ. ರೇಟ್ ಮಾತ್ರ ಇಲ್ಲ. ರೇಟ್ ಇಲ್ಲ. ಎಷ್ಟ್ ತಿಂಗಳದಣ್ಣ ಇದು? ಇವಾಗ ಇದು 4 ತಿಂಗಳ ಕೊನೆ ಆಗತ್ತೆ. ಹಾಕಿ ಸೆಪ್ಟೆಂಬರ್ ತಿಂಗಳ ಹಚ್ಚಿದ್ದು, ಸಸಿ ನಾಟಿ ಮಾಡಿದ್ದು. ಎಷ್ಟು ಕೊಯ್ಲು ಕೊಯ್ಸ್ಕೊಂಡಿದ್ಯಾ? 6 ಕೊಯ್ಲು ಕೊಯ್ದಿವಿ. 6 ಕೊಯ್ಲು. ಇನ್ನ ಮತ್ತೆ ಇನ್ನೆಷ್ಟು ಕೊಯ್ಲು ಕೊಯ್ತು? ಇಲ್ಲ, ಕ್ಲೋಸ್ ಮಾಡಿ ಬಿಟ್ಟಿವಿ. ಬಿಟ್ಟಿರಾ? ಇದು ಕ್ಲೋಸ್ ಇದೆ, ಎಂಡಿಂಗ್. ಎಷ್ಟು ಬಂದಿದೆ ಅಣ್ಣ ಎಲ್ಲ ಅಮೌಂಟ್? ಖರ್ಚು ಎಷ್ಟು ಹಾಕಿದ್ರಿ? ಖರ್ಚು ಎಲ್ಲ 1 ಲಕ್ಷ ಆಗಿತ್ತು. 1 ಲಕ್ಷ ಆಗಿತ್ತು. 1.5 ಲಕ್ಷ ಅಮೌಂಟ್ ಬಂದಿದೆ. 1 ಲಕ್ಷ ಅಮೌಂಟ್ ಬಂದಿದೆ ಅಂದ್ರೆ ಒಂದು 50,000 ರೂಪಾಯಿ. 50,000 ಹೋಗಿದೆ. ರೇಟ್ ಇಲ್ಲ. ರೇಟ್ ರೇಟ್ ಇದ್ದಿದ್ರೆ ಲಾಭ ಜಾಸ್ತಿ ಬರೋದು. ಲಾಭ ಬರೋದು ಎಕರೆಗೆ 5 ಲಕ್ಷ 6 ಲಕ್ಷ ಬೆಳೆದವ್ರೆ. ಈಗ ರೇಟ್ ಐತೆ, ಹೂವ ಸ್ಟ್ರೆಂತ್ ಇಲ್ಲ ಅಂತ ಕೈ ಬಿಟ್ಟಿವಿ. ಇವಾಗ ಏನೆಲ್ಲ ಎಂಡಿಂಗ್ ತೆಗಿಬೇಕಾ? ಎಂಡಿಂಗ್ ತೆಗಿಯೋದೆ. ತೆಗೆದ್ ಮತ್ತೇನ ಬೇರೆ ಹಾಕ್ತಿರಣ? ಬೇರೆ ಅದೇ ಅವರೇ ಬಿತ್ಬೇಕಂತ. ಅದೇ ಈ ಅಡಿಕೆ ಗಿಡ 5 ವರ್ಷ ಕಾಯ್ಬೇಕು. ಇನ್ನ 3 ವರ್ಷಕ್ಕೆ ಬರುತ್ತೆ ಫಸಲಿಗೆ. ಅಲ್ಲೇವರೆಗೂ ಒಂದ್ ಸ್ವಲ್ಪ ಅಂತರ ಬೆಳೆ ಆಗಿ ಇನ್ನೊಂದ್ಸತಿ ಅವರೇ ಹಾಕ್ತಿವಿ ಅಷ್ಟೇ. ಬರೇ ಖಾಲಿ ಬಿಡ್ಬೇಕಂತ ಇದೀವಿ, ಅಡಿಕೆ ಗಿಡನೇ ಬರಂಗೆ. ಇದೊಂದ್ಸರಿ ಅವರೇ ಹಾಕಿ ಆಮೇಲೆ ಖಾಲಿ ಬಿಡ್ಬೇಕು. ಹಂಗೆ ಖಾಲಿ ಬಿಡೋಣ ಅಂತ. ಖಾಲಿ ಬಿಟ್ಟಷ್ಟು ಅಡಿಕೆ ಗಿಡ ಚೆನ್ನಾಗ್ ಬರ್ತವೆ. ಸಮೀಕ್ಷೆ ನಡೀತೈತೆ. ಇದು ಬೇರೆ ಫಸಲ್ ಇಟ್ಟಂಗೆಲ್ಲ ಕಳೆ ಜಾಸ್ತಿ ಆಗಿ ಅಡಿಕೆ ಗಿಡ ಜಲ್ದಿ ಬರಲ್ಲ. ಇನ್ನ ವರ್ಷ ಲೇಟ್ ಆಗುತ್ತೆ. ಅದೇ ತಗೊಂಬೋದು. ಈಗ ಅಡಿಕೆ ಗಿಡ ಇನ್ನ 2 ವರ್ಷ ಲೇಟ್ ಆಗುತ್ತೆ ಏನನ್ನ ಹಾಕಿದ್ರೆ ಫಸಲು. ಬರೀ ಖಾಲಿ ಗಿಡನ ಹಾಕಿದ್ರೆ 4 ವರ್ಷಕ್ಕೆ ಫಸಲಿ ಬರ್ತವೆ. ಬರೀ ಖಾಲಿ ಗಿಡನ ಹಾಕಿ 4 ವರ್ಷಕ್ಕೆ ಬರುತ್ತೆ. ಒಟ್ಟು ಅಡಿಕೆ ಗಿಡದೊಳಗಡೆ ಏನ್ ಹಾಕಬಾರ್ದು, ಬೇಗ ಫಸಲು ಕಟ್ಟಲ್ಲ ಅಂತ. ಇವಾಗ ಇನ್ನೊಂದ್ ಬೆಳೆ ಹಾಕಿ ಆಮೇಲೆ ಖಾಲಿ ಬಿಡ್ಬೇಕಂತ ಇದೆ. ಮತ್ತೆ ಇದ್ರ ಹಿಂದಿನ ಬೆಳೆ ಏನ್ ಹಾಕಿರ್ತಾರ? ಹಿಂದಿನ ಬೆಳೆ ಅವ್ರೇ ಹಾಕಿದ್ವಿ. ನಾವ್ 1 ವರ್ಷ ಹಾಕಿದ್ರೆ ಅಡಿಕೆ ಗಿಡ ಇಟ್ಮೇಲೆ ಸುಮ್ನೆ ಖಾಲಿ ಬಿಟ್ಟಿದ್ವಿ. ಇವಾಗ 2 ವರ್ಷದವ ಅಡಿಕೆ ಗಿಡ? 2 ವರ್ಷದವ. ಚೆನ್ನಾಗಿದೆ. ರೇಟ್ ಸಿಕ್ಕರೆ ಚೆನ್ನಾಗತ್ತೆ. ರೇಟ್ ಸಿಕ್ಕರೆ ಚೆನ್ನಾಗತ್ತೆ. ಈಗೆಲ್ಲ ರೇಟ್ ಐತೆ, ಈಗ ಹೂವಿಲ್ಲ. ಹಾಕ್ಬೋದು. ಇದ್ರ ಹೆಸರು ಪೂರ್ಣಿಮಾ ಅಂತ. ಪೂರ್ಣಿಮಾ. ಒಟ್ಟು ದಾಯ ಹೆಂಗ್ ಹಾಕಿದ್ರಣ್ಣ ಇದು? ದಾಯ 1 ಕಾಲಡಿಗೆ 1 ಸಸಿ ಇಟ್ಟಿವಿ. ಆಪೋಸಿಟ್ 1 ಕಾಲಿಗೆ 1. 1 ಕಾಲಿಗೆ 1 ಕಾಲ ಆ ಕಡೆ ಈ ಕಡೆ ಸಸಿ ಇಟ್ಟಿವಿ. 1 ಕಾಲಿಗೆ 1 ದಾಯ ಇಟ್ಟಿದಾರಲ್ಲ? 1 ಕಾಲಡಿಗೆ 1 ದಾಯ ಇಟ್ಟಿವಿ. ಅಡಿಕೆ ಗಿಡ ಎಷ್ಟು ದಾಯ ಇಟ್ಟಿರಿ? ಇದು 8.5 ಇಟ್ಟಿವಿ. 8.5 ಗಿಡದಿಂದ ಗಿಡಕ್ಕೆ 8.5. ಬೆಡ್ಡಿಂಗ್ ಅಲ್ಲಿ ಬೆಡ್ ಮಾಡಿಸಿವ. ಬೆಡ್ ನಿಂದ್ರೆ ಸಾಕು. ಸಂತೋಷಣ್ಣ, ಇವಾಗ
ಬೇಸಾಯದ ಕ್ರಮ ಹೆಂಗೆ? ಸ್ಟಾರ್ಟಿಂಗ್ 5 ಬಾಳು ರೋಟ್ ಹೊಡ್ದು ಹ್ಮ್. ನೆಲ ಮೆತ್ತಗ್ ಮಾಡಿ ಹ್ಮ್. ಬೆಡ್ ಹೊಡಿಸ್ವಿ ಟ್ರ್ಯಾಕ್ಟರ್ಗೆ. ಹ್ಮ್. ಬೆಡ್ ಹೊಡಿಸಿದ ಮೇಲೆ ಡ್ರಿಪ್ ಮಾಡಿ ಹ್ಮ್. ನ್ಯಾಚುರಲ್ ಎಲ್ಲ ಸಸಿ ಇಟ್ಟಿರೋದು. ಅಷ್ಟೇ. ಹಾ ಒಂದು ಸಸಿ ಇಟ್ಮೇಲೆ ಇದನ್ನ ಹೇಳಿದ್ದೀರಾ drip. ಇಲ್ಲ ಫಸ್ಟಿಗೆ ಡ್ರಿಪ್ ನ್ಯಾಚುರಲ್ ಎಳೆದ್ಮೇಲೆನೆ ಸಸಿ ಇಡೋದು. ನೀರಲ್ಲಿ ಎಲ್ಲೆಲ್ಲಿ ಅನಕ್ತಿರ್ತೋ ಅಲ್ಲೆಲ್ಲಿ ಸಸಿ ಇಡ್ತಾರೆ. ಸಸಿ ಇಡೋದು. ಹ್ಮ್. ಆಮೇಲೆ ಗೊಬ್ಬರ ಇಡೋದು. ಗೊಬ್ಬರ ಒಂದು 15 ದಿನ ಆದ್ಮೇಲೆ ಗೊಬ್ಬರ ವಾಟರ್ ಸಾಲಿಬಲ್ ಸಸಿ ಹಾಕಿದ್ಮೇಲೆ ಒಂದು 15 15 ದಿನ ಬಿಟ್ಟು ವಾಟರ್ ಸಾಲಿಬಲ್ ಕೊಡೋದು. ಅದು ಅದಾದ್ಮೇಲೆ ಫ್ರೈ ಒಂದ್ ಸತಿ ಮಾಡ್ಬೋದು. ಹ್ಮ್. 15 ದಿನಕ್ಕೊಂದ್ಸತಿ ಫ್ರೈ ಕೊಡ್ತಾರೆ. ಹ್ಮ್. ಅದು ಹೊಡೆದ್ಮೇಲೆ 20 ದಿನಕ್ಕೊಂದ್ಸತಿ ಫ್ರೈ ಹ್ಮ್. ಹೊಡಿಬೋದು. ಬಟ್ ಹೂವ ಕೊಯ್ಲಾದಂಗೆಲ್ಲ ಹೊಡಿತಾರೆ. ಒಂದ್ಸತಿ ಕೊಯ್ಲಾದಟ್ಟಿಗೆ ಹೊಡೆದ್ರೆ ಹ್ಮ್. ಚೆನ್ನಾಗಿರುತ್ತೆ ಹೂವ ಶೈನಿಂಗ್ ಗೀನಿಂಗ್ ಎಲ್ಲ. ಈಗ ಹೊಸ ಬೆಳೆಯರಿಗೆ ಏನಾರು ಒಂದು ಮಾಹಿತಿ ಕೊಡ್ತೀರಾ ನಿಮ್ ಕಡೆಯಿಂದ? ಹಾಕ್ಬೋದು ಮಾಡೋರಿದ್ರೆ. ಹ್ಮ್. ಚೆನ್ನಾಗಿದೆ, ಲಾಭ ಚೆನ್ನಾಗಿದೆ, ರೇಟ್ ಯಾವ ಸಿಕ್ಕಲ್ಲ. ತಳಿ ಒಳ್ಳೇದು? ಇದು ಸೆಂಟ್ ಹೇಳ್ತಾ ಇದಾರೆ, ಸೆಂಟ್ ಚೆನ್ನಾಗ್ ಅಂತಾರೆ. ಇನ್ನ ಲೈಟಿಂಗ್ಸ್ ಮಾಡಿಸ್ಬೇಕಂತಿದ್ವಿ, ಲೈಟಿಂಗ್ಸ್ ಅಡಿಕೆ ಗಿಡ ಮಾಡಿಸಿಲ್ಲ. ಅಣ್ಣ ಇವಾಗ ಲೈಟಿಂಗ್ಸ್ ಮಾಡ್ತಾರಲ್ಲ ಅದರಿಂದ ಏನ್ ಅನುಕೂಲ? ಅದು ಇಳುವರಿ ಚೆನ್ನಾಗ್ ಬರುತ್ತೆ, ಹೈಟ್ ಇಳುವರಿ. ಬರುತ್ತೆ. ಹ್ಮ್. ಇದು 2 ಅಡಿ ಬೆಳೆದ್ರೆ ಅದು 4 ಅಡಿ ಹೈಟ್ ಬೆಳೀತದೆ. ಹ್ಮ್. ಇಳುವರಿ ಚೆನ್ನಾಗ್ ಬರುತ್ತೆ. ಅದು ಎಷ್ಟು ತಿಂಗಳು ತಕ ಹಾಕ್ಬೇಕು ಲೈಟಿಂಗ್? ಅವು ಸಸಿ ಹಚ್ಚಿ 20-25 ಇಲ್ಲ 30 ದಿನ ಅಷ್ಟೇ ಅಂತೆ ಹಾಕೋದು. 30 ದಿನ ಅಷ್ಟೇ. ಹಾ. ಅಂದ್ರೆ ಬೆಳವಣಿಗೆ ಬೆಳವಣಿಗೆ ಗ್ರೋತ್ ಚೆನ್ನಾಗ್ ಬರುತ್ತೆ. ಸಸಿ ಹೈಟ್ ಬರುತ್ತೆ, ಅದಕ್ಕೆ ಆರ್ಯ ಕೊಂಬೋಡುದು ಚೆನ್ನಾಗಿ ಇಳುವರಿ ಬರುತ್ತೆ. ಚೆನ್ನಾಗಿ ಇಳುವರಿ ಇದು ಬರಲ್ಲ. ಹ್ಮ್. ಶೀತಗಳಾಗ ಗಿಡ ಎದ್ದಾವಲ್ಲ ಮೇಲೆ ಹ್ಮ್. ಇವಾಗ ಇದು ಸೇವಂತಿಗೆದು ಇದೆಯಲ್ಲ ಹೂವ, ಇವಾಗ ಯಾವ ಟೈಮಲ್ಲಿ ಹಾಕಿರೋ ರೇಟ್ ಸಿಗುತ್ತೆ? ಅದು ಯಾವ ಟೈಮಿಗೆ ಅಂತ ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ. ಎಲ್ಲಾರು ಹಾಕಿದ್ರೆ ರೇಟ್ ಡೌನ್ ಆಗುತ್ತೆ. ಬಟ್ ವರ್ಷ ಪೂರ್ತಿ ಯಾವ ಯಾವ ಬೇಕಾದ್ರೆ ಬೆಳಿಬಹುದು, ವರ್ಷ ಪೂರ್ತಿನ ಬೆಳಿಬಹುದು. ಯಾವ ಇಂಥ ದಿನ ಇಂಥ ದಿನ ಯಾವ ಬೇಕಾದ್ರೆ ಹಚ್ಬೋದು, ಯಾವ ಬೇಕಾದ್ರೆ ಬೆಳಿಬಹುದು. ಇದ್ರಲ್ಲಿ ಎಷ್ಟು ತಳಿ ಬರ್ತಾವಣ್ಣ ಎಲ್ಲ? ನಮಗೆ ಗೊತ್ತಿದ್ದಂಗೆ ಇದ್ರಾಗ ಒಂದು 5-6 ತಳಿ ಇದಾವೆ. 5-6 ತಳಿ. ಇದು ಪೂರ್ಣಿಮಾ, ಸೆಂಟಲ್, ಹ್ಮ್. ಚಾಂದಿನಿ, ಹ್ಮ್. ಆಸ್ಟರ್, ಹ್ಮ್. ಇನ್ನ 2-3 ಬರ್ತಾವ, ಗೊತ್ತಿಲ್ಲ, ಇದಾವೆ. ಹ್ಮ್. ಮೇನ್ ಲೈನ್ ಇಂದ 2 ಇಂಚಿನ ಕಲೆಕ್ಷನ್ ಕೊಟ್ಟು 2 ಇಂಚಿನ ಕಲೆಕ್ಷನ್ 2 ಇಂಚಿಂದ ಕಲೆಕ್ಷನ್ ಕೊಟ್ಟಿವಿ. ಮೇನ್ ಲೈನ್ ಮೇನ್ ಲೈನ್ ಇಂದ 2 ಇಂಚಿನ ಪೈಪ್ ಲೈನ್ ಇಂದ ಮೇಲೆ ಕೊಟ್ಟಿವಿ, ಗಡ್ಡೆ ಮೇಲೆನೆ ಮಾಡಿದೀವಿ. ನಮ್ಮ ಅನ್ಕೊಂತ ಪರ್ಮೆಂಟ್ ಹಾಕ್ತಿವಿ ಅಂದ್ರೂ ಸೇವಂತಿಗೆನ ನೆಲದೊಳಗೆ ಹಾಕಿದ್ರು ಚೆನ್ನಾಗಿ, ನೆಲದೊಳಗೆ ಹಾಕಿದ್ರು ಚೆನ್ನಾಗಿ. ಪರ್ಮೆಂಟ್ ವರ್ಷ ಹಾಕ್ತಿರ್ತೀವಿ ಅಂದ್ರೆ ವರ್ಷ ಪೂರ್ತಿ ಬೆಳೆ ಹಾಕ್ತೀನಿ ಅಂತಂದ್ರೆ ನೆಲದೊಳಗೆ ಹಾಕಿದ್ರು ಚೆನ್ನಾಗಿ. ಹಾಕಿದ್ರೆ ಚೆನ್ನಾಗಿ. ಇಲ್ಲಪ್ಪ ಸುಮ್ನೆ ಹಿಂಗೆ ಟೆಂಪ್ರರಿ ಹಾಕ್ತೀನಿ ಅಂತಂದ್ರೆ ಮೇಲೆ ಹಾಕೊಂಡು ನಾವು ಈಗ ತೆಗಿತೀವಿ ಸೇವಂತಿ, ಕೊಯ್ದು ಸೈಡ್ ಇಟ್ಕೊಂಡು ನೆಕ್ಸ್ಟ್ ಬೆಳೆಗನ ಹಾಕೊಂಬೋದು. ಅವ್ರವ್ರ ಇದು ನೆಲದಾಗ ಹಾಕಿದ್ರೆ ಇನ್ನ ಚೆನ್ನಾಗಿ. ಆಗ್ಲಾಗ್ಲ ಇವು ಸಿಕ್ಸಂಗಿರಲ್ಲ, ಏನಿರಲ್ಲ, ನ್ಯಾಚುರಲ್ ಸುತ್ತಿ ಹಂಗೆ ಕೈ ಬಿಡ್ಬೋದು. ಬ್ಯಾಸೆ ಹೊಡ್ಕೊಬಹುದು. ಈ ಬ್ಯಾಸೆ ಹೊಡಿಬೇಕಂದ್ರೆ ಪೈಪ್ ಲೈನ್ ಎಲ್ಲ ತೆಗಿಬೇಕಾಗತ್ತೆ. ಇದು 2 ಇಂಚಿನ ಪೈಪಿಗೆ ಮಾಡಿರೋದು ನಾವು. 16 mm ನ್ಯಾಚುರಲ್. ಸೆಂಟ್ರಲ್ ಮೇನ್ ಲೈನ್ ಇದೊಂದು. ಇದು ಒಂದೇ ಮೇನ್ ಲೈನ್, ಇದೊಂದೇ ಬಂದಿರೋದು. ಇದು 16 mm ನ್ಯಾಚುರಲ್, ಪೇಪರ್ ನ್ಯಾಚುರಲ್ ಅಂತಾನೆ. ಕಾವೇರಿ ಕಂಪ್ನಿದು. ಕಾವೇರಿ ಕಂಪ್ನಿದು. ನಾವು ಪರ್ಮೆಂಟ್ ಮಾಡ್ತೀವಿ ಅಂದ್ರೆ ಜೈನ್ ಕಂಪ್ನಿದ ಹಾಕಿರೋ ಕ್ವಾಲಿಟಿ ಹಾಕಿದ್ರೆ ಒಂದು 5 ವರ್ಷ ಬರುತ್ತೆ. 5 ವರ್ಷ ನ್ಯಾಚುರಲ್ ಬರುತ್ತೆ. ಇದೇ ನಾವು ಒಂದ್ ಬೆಳೆಗಂತ ಹಾಕ್ತಿವಿ ಅಷ್ಟೇ. ಒಂದ್ ಬೆಳೆಗೆ ಗೊಬ್ಬರ ನೀರ್ ಬಿಡಲ್ಲ ಅಂದ್ರೆ 2 ಬೆಳೆ ಬರ್ತಂತ ಅಂತ ಹೇಳ್ತಾರೆ. ಅದು ಅದೇ ಬೋರಿ ಮೇಲೆ ಡಿಪೆಂಡ್. ಸಿಲ್ಟ್ ಗಿಲ್ಟ್ ಬರ್ದಂಗಿದ್ರೆ ಚೆನ್ನಾಗಿ ಫಿಲ್ಟರ್ ಹಾಕಂತ ಹೊಡೆದ್ರೆ 2 ವರ್ಷ ಬರ್ಬೋದು, 2 ಬೆಳೆ ತಗೊಬೋದು ಅಂತಾರೆ. 2 ಬೆಳೆ ತಗೊಬೋದು. ಇದು ಅಡಿಕೆ ಗಿಡ ಮಾತ್ರ ಸಪರೇಟ್ ಇದೆ, ನ್ಯಾಚುರಲ್. ಅಡಿಕೆ ಗಿಡಕ್ಕೆ ಸಪರೇಟ್, ಇದು ಕೋವಿಂಗ್ ಗಿಡಕ್ಕೆ ಸಪರೇಟ್. ಸಪರೇಟ್.